ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣನ ಪೆನ್ಡ್ರೈವ್ ಪ್ರಕರಣ ಕಿದಕಿದಷ್ಟು ಕೂಡ ರೋಚಕತೆಯನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣನನ್ನು ನಿರಂತರವಾಗಿ SIT ವಿಚಾರಣೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಿಂದ ಹೊರಗೆ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನಾ ನಾಟಕಗಳನ್ನು ಆಡ್ತಾ ಇದ್ದಾನೆ. ಈಗಾಗಲೇ ಈ ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಸಾಕ್ಷಿ ಅಥವಾ ಪ್ರಮುಖವಾದಂಥ ಒಂದು ವಸ್ತು ಅಂತ ಹೇಳಿದರೆ, ಇಡೀ ಪ್ರಕರಣ ನಿಂತಿರೋದು ಯಾವುದ್ರ ಮೇಲೆ ಅಂತೇಳಿ ಕೇಳಿದರೆ ಅದು ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದಂಥ ಮೊಬೈಲ್ ಮೇಲೆ. ಆದರೆ ಈ ಕಿರಾತಕ ನನ್ನ ಮಗ ಇದೇ ಮೊಬೈಲನ್ನು ಹಿಡಿದುಕೊಂಡು ಈಗ ಆಟ ಆಡೋಕ್ಕೆ ಶುರು ಮಾಡಿದ್ದಾನೆ. ಆ ಮೊಬೈಲ್ ಎಲ್ಲಿದೆ, ಏನಾಗಿದೆ, ಏನು ಅನ್ನೋದೇ ಗೊತ್ತಿಲ್ಲ ಅನ್ನುವಂಥ ಹೊಸ ಡ್ರಾಮಾವನ್ನು ಶುರು ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ನನ್ನ ಕೆಲವು ಮೊಬೈಲ್ಗಳು ಕಳ್ಳತನ ಆಗಿದೆ ಅಂತಲೂ ಕೂಡ ಹೊಸ ವರಸೆಯನ್ನು ಶುರು ಮಾಡಿದ್ದಾನೆ. ಇದ್ರ ಜೊತೆಗೆ ಈಗಾಗಲೇ SIT ಕೂಡ ಆ್ಯಪಲ್ನ ಮೊರೆಯನ್ನು ಕೂಡ ಹೋಗಿದೆ. ಆ್ಯಪಲ್ ಸಂಸ್ಥೆಯಿಂದ ಒಂದಷ್ಟು ಮಾಹಿತಿಗಳನ್ನು ಕೇಳಿದೆ. ಯಾಕಂತ ಹೇಳಿದ್ರೆ, ಪ್ರಮುಖವಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣನ ನಾಟಕ ನಿಲ್ಲಬೇಕು ಅಂತ ಹೇಳಿದ್ರೆ ಈಗ ಒಂದಷ್ಟು ತಂತ್ರಗಾರಿಕೆಗಳನ್ನು SIT ಕೂಡ ಮಾಡಲೇಬೇಕು ತಾಂತ್ರಿಕವಾಗಿ. ಈ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಹೊರಗಡೆ ಬರಬೇಕು, ಈತ ಮಾಡಿರುವಂಥ ಕೃತ್ಯಗಳು ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾನಾ ಪ್ರಯತ್ನಗಳನ್ನು ಮಾಡಿದ್ದ. ಆದರೂ ಕೂಡ ಇಲ್ಲಿ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೆ ತಾನೇ ಗೊತ್ತಾಗಲ್ಲ ಹೇಳಿ. ಅದೇ ರೀತಿಯಾದಂಥ ಪರಿಸ್ಥಿತಿ ಈ ಪ್ರಜ್ವಲ್ ರೇವಣ್ಣಂತೂ ಕೂಡ. ಅಸಲಿಗೆ ಪ್ರಜ್ವಲ್ ರೇವಣ್ಣ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಆತನೇ ಮಾಡಿಕೊಂಡಂತಹ ಕೆಲವೊಂದು ಕೆಲಸಗಳು ಅಥವಾ ತುಂಬ ಹೇಯ ಕೃತ್ಯಗಳು ಅಥವಾ ಹೊಲಸು ತಿಂದಂಥ ಕೆಲಸಗಳು ಅಂತಲೇ ಹೇಳ್ಬೋದು. ಹಾಗಾದರೆ ಈಗ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನೂ ಕೂಡ ಈ ಪ್ರಕರಣದಲ್ಲಿ ಬಚಾವಾಗೋಕ್ಕೆ ಮಾಡ್ತಿರುವಂತಹ ಕುತಂತ್ರಗಳು ಏನು, ರಣತಂತ್ರಗಳು ಏನು, ಜೊತೆಗೆ ಇದಕ್ಕೆ SIT ಹಾಕಿರುವಂಥ ತಿರುಮಂತ್ರ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಒಂದು ಕಡೆ ಲೋಕಸಭೆ ಚುನಾವಣೆಯ ಫಲಿತಾಂಶ, ಮತ್ತೊಂದು ಕಡೆ ಈ ಪ್ರಜ್ವಲ್ ರೇವಣ್ಣನ ಮುಂದಿನ ಭವಿಷ್ಯ, ಇದೆರಡು ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಈಗಾಗಲೇ SIT ಬಲೆಗೆ ಬಿದ್ದಿರುವಂತಹ ಈ ಪ್ರಜ್ವಲ್ ರೇವಣ್ಣನನ್ನು ನಿರಂತರವಾಗಿ ಡ್ರಿಲ್ ಮಾಡ್ತಿರುವಂಥ SIT ಅಧಿಕಾರಿಗಳಿಗೆ ಹೊಸ 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 ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ಈಗಾಗಲೇ ಸಾಕಷ್ಟು ಸ್ಫೋಟಕ ಅಂಶಗಳು ಕೂಡ ಈ ಪ್ರಕರಣದ ಬಗ್ಗೆ ಹೊರಗಡೆ ಬಂದಿದೆ. ಅಟ್ ದಿ ಸೇಮ್ ಟೈಮ್ ಈ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ. ಈತ ಮಾಡ್ತಿದ್ದಂಥ ಒಂದೊಂದು ಕೃತ್ಯಗಳು ಕೂಡ ಸಾಮಾನ್ಯವಾಗಿ ಇರಲಿಲ್ಲ ಅನ್ನೋದು ಕೂಡ ಬಹಿರಂಗ ಆಗ್ತಾ ಇದೆ. ಅದರ ಜೊತೆಗೆ ಈತ ಈ ಪ್ರಕರಣದಲ್ಲಿ ಬಚಾವಾಗಬೇಕು, ಈ ಪ್ರಕರಣದಲ್ಲಿ ಏನೂ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಕೂಡ ಮಾಡ್ತಿದ್ದಾನೆ. ಜೊತೆಗೆ ಕುತಂತ್ರವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನೋದು ಈಗಾಗಲೇ ಗೊತ್ತಾಗ್ತಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಈ ಎರಡೂ ಪ್ರಕರಣಗಳ ಮೇಲೆ ಈತನನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುರಾವೆಯಾಗಿರುವಂತಹ ಮಹತ್ವದ ಪುರಾವೆಯಾಗಿರುವಂತಹ ಅಥವಾ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿರುವಂತಹ ಅಸಲಿ ವಿಡಿಯೋಗಳ ಪತ್ತೆಗಾಗಿ SIT ಈಗ ಭಾರೀ ತಂತ್ರಗಾರಿಕೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಈ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾನೆ ಮತ್ತು ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಆತ ಏನಾದರೂ ಈ ವಿಚಾರದ ಬಗ್ಗೆ ಬಾಯಿ ಬಿಟ್ಟ ಅಂತ ಹೇಳಿದ್ರೆ ಆತನ ಕತೆ ಮುಗೀತು ಅನ್ನೋದು ಸ್ವತಃ ಅವನಿಗೂ ಗೊತ್ತಿರೋದರಿಂದ ಇಂಥದ್ದೊಂದು ಪ್ಲಾನಿಂಗನ್ನು ಆತ ಮಾಡ್ತಿದ್ದಾನೆ. ಈಗಾಗಲೇ SIT ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸ್ತಿರುವಂತಹ ಇವರೆಲ್ಲರೂ ಕೂಡ, ಯಾರು SIT ಅಧಿಕಾರಿಗಳು ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಆತ ನಿಜ ವಿಚಾರವನ್ನು ಮಾತ್ರ ಬಾಯಿ ಬಿಡ್ತಾ ಇಲ್ಲ. ಅಸಲಿ ವಿಡಿಯೋ ಇರುವಂತಹ ಮೊಬೈಲ್ ಬಗ್ಗೆನೇ ಅಧಿಕಾರಿಗಳು ಕೂಡ ಹೆಚ್ಚು ಪ್ರಶ್ನೆಯನ್ನು ಕೇಳಿದ್ದಾರೆ ಎಂಬಂಥ ಮಾಹಿತಿ ಇದೆ. ಬಟ್ ಅದಕ್ಕೆ ಈತ ಕೊಡ್ತಿರುವಂಥ ಉತ್ತರವನ್ನು ಬಹುಶಃ ನೀವೇನಾದರೂ ಕೇಳಿದ್ರೆ ಶಾಕ್ ಆಗ್ತೀರಾ. ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳ ಪ್ರಶ್ನೆಗೆ ಹೇಳ್ತಾನಂತೆ, ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಂದು ಒಂದೇ ಉತ್ತರ, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ಕೋರ್ಟ್ ಎದುರು ಇದನ್ನೇ ಹೇಳ್ತೀನಿ, ತನಿಖೆ ಹೆಸರಿನಲ್ಲಿ ಕಿರುಕುಳ ನೀಡಿದರೆ ಪರಿಣಾಮ ಎದುರಿಸಬೇಕಾಗ್ತದೆ ಅಂತ ಹೇಳಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳನ್ನು ಬೆದರಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. SIT ತಂಡದಲ್ಲಿರುವಂತಹ ಮಹಿಳಾ IPS ಅಧಿಕಾರಿಗಳು ಸಹ ಪ್ರಜ್ವಲ್ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೆಲ ತಾಂತ್ರಿಕ ಪುರಾವೆಗಳನ್ನು ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಕೇಳಿದ್ದಾರೆ. ಇವುಗಳಿಗೂ ಕೂಡ ಪ್ರಜ್ವಲ್ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಮಹಿಳೆಯರ ಮೇಲೆ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಪ್ರಕರಣದ ಪ್ರಮುಖ ಸಾಕ್ಷಿ ಆಗ್ತವೆ. ಹೀಗಾಗಿ ಈ ಆರೋಪಿ ಪ್ರಜ್ವಲ್ ರೇವಣ್ಣ ತನ್ನ ಮೊಬೈಲ್ನಲ್ಲಿ ಈ ವಿಡಿಯೋವನ್ನು ಚಿತ್ರೀಕರಣ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಆ ವಿಡಿಯೋ ಇರುವಂಥ ಮೊಬೈಲ್ ಇದುವರೆಗೂ ಕೂಡ ಪತ್ತೆಯಾಗಿಲ್ಲ. ಹೀಗಾಗಿ ಈ ಮೊಬೈಲನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಹಿಂದೆ ಬಿದ್ದಿದ್ದಾರೆ. ಲೋಕಸಭೆ ಚುನಾವಣೆಯ ಮತದಾನ ಬಳಿಕ ಪ್ರಜ್ವಲ್ ದೇಶ ಬಿಟ್ಟು ಪರಾರಿಯಾಗಿದ್ದ.
ಮೇ 30ರಂದು ತಡರಾತ್ರಿ ಜರ್ಮನಿಯಿಂದ ಬೆಂಗಳೂರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಾಪಸ್ ಬಂದಿದ್ದಾಗ ಅವನನ್ನು ಅಲ್ಲೇ ಮೊಬೈಲ್ ಸಮೇತ ಅರೆಸ್ಟ್ ಮಾಡಿದರು. ಈ ಸಂದರ್ಭದಲ್ಲಿ ಆತನ ಬಳಿ ಇದ್ದಂಥ ಮೊಬೈಲ್ ಜಪ್ತಿ ಮಾಡಿದರು. ಆದರೆ ಆ ಮೊಬೈಲ್ ಹೊಸದಾಗಿ ಖರೀದಿಸಿದ್ರಿಂದ ಯಾವುದೇ ಹಳೆ ಡಾಟಾಗಳು ಅದರಲ್ಲಿ ಇರಲಿಲ್ಲ. ಹೀಗಾಗಿ ಹಳೆ ಮೊಬೈಲ್ ಬಗ್ಗೆ ಸದ್ಯಕ್ಕೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಸಲಿಗೆ ಒಂದು ಅನುಮಾನದ ಪ್ರಕಾರ ಈತ ಫಾರಿನ್ಗೆ ಹೋಗಿದ್ದೇ ತನ್ನ ಮೊಬೈಲನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೇ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ, ಏನಾದರೂ ಒಂದು ಸಾಕ್ಷಿ ಅಥವಾ ಸುಳಿವು ಸಿಗುತ್ತೆ. ಸೊ ದಟ್ ಈತ ಜರ್ಮನಿಯಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಈ ಕೃತ್ಯವನ್ನು ಮಾಡಿದ್ದಾನೆ, ಈ ತಂತ್ರಗಾರಿಕೆಯನ್ನು ಮಾಡಿದ್ದಾನೆ. ಇದು ಸಿಕ್ಕಿದ್ರೆ ಮಾತ್ರ ಅಲ್ವಾ ಪ್ರಕರಣ ಇನ್ನಷ್ಟು ಸಾಕ್ಷಿಯಾಗೋದು ಮತ್ತು ಪ್ರಕರಣದಲ್ಲಿ ದೊಡ್ಡ ಸಂಚಲನ ಆಗೋದು. ಅದೇ ಸಿಗದೆ ಇದ್ದರೆ ಹೇಗೆ ಅಂತೇಳಿ. ಇನ್ನು ಈ ಬಗ್ಗೆ ಕೇಳಿದಾಗ ಈ ನಯವಂಚಕ, ಕಿರಾತಕ ಮತ್ತು ಕೀಚಕ ಹೇಳಿದ್ದೇನು ಗೊತ್ತಾ, ನಾನು ಯಾವಾಗ ಯಾವ ಮೊಬೈಲ್ ಬಳಸ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಹೆಚ್ಚಾಗಿ ನನ್ನ ಸಹಾಯಕರ ಬಳಿಯೇ ನನ್ನ ಮೊಬೈಲ್ ಇರುತ್ತವೆ. ಯಾರಾದರೂ ಕರೆ ಮಾಡಿದರೆ ಸಹಾಯಕರು ನನಗೆ ತಂದು ಕೊಡ್ತಾರೆ. ಮಾತನಾಡಿ ವಾಪಸ್ ಅವ್ರ ಕೈಗೆ ಕೊಡ್ತೀನಿ. ವೈಯಕ್ತಿಕ ಮೊಬೈಲ್ ಇದ್ದರೂ ಕೂಡ ಬಳಕೆ ಮಾಡೋದು ಕಡಿಮೆ. ಹೆಚ್ಚಿನ ಸಂದರ್ಭದಲ್ಲಿ ನನ್ನ ಬಳಿ ಮೊಬೈಲ್ ಇಟ್ಟುಕೊಳ್ಳೋದಿಲ್ಲ. ನನ್ನ ಹಲವು ಮೊಬೈಲ್ಗಳು ಕಳ್ಳತನ ಸಹ ಆಗಿವೆ. ಅವುಗಳನ್ನು ನೀವೇ ಹುಡುಕಿ ತನ್ನಿ ಅಂತಲೂ ಕೂಡ ಪ್ರಜ್ವಲ್ ಹೇಳಿರೋದು ಗೊತ್ತಾಗ್ತಿದೆ. ಇನ್ನು ನಾನು ಯಾವುದೇ ವಿಡಿಯೋ ಚಿತ್ರೀಕರಣ ಮಾಡಿಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದಂತಹ ವಿಡಿಯೋಗಳು ಎಲ್ಲವೂ ಕೂಡ ನಕಲಿ. ವಿಡಿಯೋ ಮಾರ್ಫಿಂಗ್ ಮಾಡಿ ಎಲ್ಲೆಡೆ ಹಂಚಿ ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಈ ಸಂಬಂಧ ಹಾಸನ ಸೆನ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದ್ದು, ಅದರ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆ ನಡೆಸಿದರೆ ನಕಲಿ ವಿಡಿಯೋಗಳು ನಿಮಗೆ ಸಿಗಬಹುದು ಅನ್ನೋದಾಗಿ SIT ಅಧಿಕಾರಿಗಳಿಗೆ ಪ್ರಜ್ವಲ್ ಮರು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ನಡುವೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಬಳಿ ಸಿಕ್ಕಿರುವಂಥ ಮೊಬೈಲ್ ಹಾಗೂ ಇತರ ತಾಂತ್ರಿಕ ಪುರಾವೆಗಳನ್ನು ಈಗಾಗಲೇ FSILಗೆ ಕಳಿಸಲಾಗಿದೆ. ಅದರ ವರದಿಗಾಗಿ ಕಾಯ್ತಾ ಇದ್ದೇವೆ. ವಿಡಿಯೋ ಅಳಿಸಿ ಹಾಕಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಕುರಿತಾಗಿ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅಂತಲೂ ಕೂಡ SIT ಮೂಲಗಳು ಈಗಾಗಲೇ ತಿಳಿಸಿವೆ. ಮತ್ತೊಂದು ಕಡೆ ಇನ್ನೊಂದು ಡೆವಲಪ್ಮೆಂಟ್ ಕೂಡ ನಡೀತಿದೆ. ಅದೇನಂತ ಹೇಳಿದರೆ, ಈ ಪ್ರಕರಣದಲ್ಲಿ ಆ್ಯಪಲ್ ಸಂಸ್ಥೆಯ ಮೊರೆಯನ್ನು SIT ಹೋಗಿದೆ ಅಂತೇಳಿ. ಯಾಕೆ? ಇದು ಗಮನಿಸಬೇಕಾಗಿರುವಂಥ ಅಂಶ. ಯಾವಾಗ SIT ಯಾರನ್ನ ಈ ಮನೆಹಾಳನನ್ನು ಅರೆಸ್ಟ್ ಮಾಡಿದ್ರು, ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಈತನ ಬಳಿ ಹೊಸ ಫೋನ್ ಇತ್ತು, ಹಳೆ ಫೋನ್ ಇರಲಿಲ್ಲ. ಬಟ್ ಈತ ಹೇಳ್ತಿರೋದು ಏನಂತ ಹೇಳಿದರೆ, ಹಳೆ ಫೋನು ಕಳೆದು ಹೋಗಿದೆ ಅಂತೇಳಿ. SIT ತನಿಖೆ ವೇಳೆಯೂ ಕೂಡ ಪ್ರಜ್ವಲ್ ರೇವಣ್ಣ ಹೊಸ ಫೋನ್ನಲ್ಲಿ 2024ರ ಲೋಕಸಭೆ ಚುನಾವಣೆಯ ಪ್ರಚಾರದ ಚಿತ್ರ, ವಿಡಿಯೋಗಳು ಇವುಗಳನ್ನು ಮಾತ್ರ ಇಟ್ಕೊಂಡಿದ್ದಾನೆ. ಆದರೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಯಾವ ವಿಡಿಯೋಗಳು, ಫೋಟೋಸ್ಗಳು ಕೂಡ ಅದರಲ್ಲಿಲ್ಲ. ಹಳೆಯ ಫೋನ್ ಸಿಗೋದು SIT ತನಿಖೆಗೆ ಬಹಳ ಮುಖ್ಯ. ಸೊ ದಟ್ಟು ಆ ಹಳೆ ಫೋನನ್ನು ಹುಡುಕುವಂಥ ಕೆಲಸವನ್ನು SIT ಮಾಡ್ತಾ ಇದೆ. ಆದ್ದರಿಂದ ಕಳುವಾಗಿರುವಂಥ ಹಳೆಯ ಫೋನ್ ಹುಡುಕಾಟಕ್ಕೆ SIT CID ತಾಂತ್ರಿಕ ತಂಡದ ಮೂಲಕ ಆ್ಯಪಲ್ ಸಂಸ್ಥೆಯ ಮೊರೆ ಹೋಗಿದೆ ಅನ್ನೋದು ಗೊತ್ತಾಗಿದೆ. ಫೋನ್ ಬಗ್ಗೆ ಆ್ಯಪಲ್ ಸಂಸ್ಥೆ ಮಾಹಿತಿಯನ್ನು ಹಂಚಿಕೊಂಡ್ರೆ ತನಿಖೆ ಇನ್ನಷ್ಟು ಚುರುಕಾಗ್ತದೆ ಮತ್ತು ಪ್ರಮುಖ ಸಾಕ್ಷಿಯೂ ಕೂಡ ಆಗ್ತದೆ. ಇನ್ನು ಕೋರ್ಟು ಪ್ರಜ್ವಲ್ ರೇವಣ್ಣನನ್ನು ಜೂನ್ 6ರ ತನಕ SIT ವಶಕ್ಕೆ ನೀಡಿದೆ. SITಯಲ್ಲಿ ಇನ್ನೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದಂತಹ ಹೊಳೆನರಸೀಪುರ ನಿವಾಸಕ್ಕೆ ಇವನನ್ನು ಕರ್ಕೊಂಡು ಹೋಗಿಲ್ಲ, ಅಲ್ಲಿ ಸ್ಥಳ ಮಹಜರು ನಡೆಸಿಲ್ಲ. ಮತ್ತೊಂದು ಕಡೆ SIT ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಸಹಕಾರ ನೀಡ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದೆ. ಇದರ ನಡುವೆ ಆತನ ಹಳೆಯ ಫೋನ್ ಪತ್ತೆ ಆಗದೇ ಇರೋದ್ರಿಂದ ಈ ತನಿಖೆಗೆ ಸಿಕ್ಕಾಪಟ್ಟೆ ಹಿನ್ನಡೆ ಆಗ್ತಾ ಇದೆ. ಹೀಗಾಗಿ SIT ತನಿಖೆಗೆ ಈ ತಾಂತ್ರಿಕ ಅಂಶಗಳ ಸಹಕಾರ ಅತ್ಯಗತ್ಯ. ಇನ್ನು ಪ್ರಜ್ವಲ್ ರೇವಣ್ಣ ತಮ್ಮ ಹಳೆಯ ಫೋನ್ ತುಂಬ ಹಿಂದೆ ಕಳೆದು ಹೋಗಿದೆ ಅಂತೇಳಿ ಹೇಳ್ತಾನೆ ಇದ್ದಾನೆ. ಅದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದೇನೆ ಅಂಥೇಳಿ ಹಳೆ ದೂರನ್ನು ಕೂಡ ತೋರಿಸ್ತಿದ್ದಾನೆ. ಸೊ ದಟ್ ಇದು ಕೂಡ ಇಲ್ಲಿ ಪ್ರಕರಣಕ್ಕೆ ತಿರುವನ್ನು ನೀಡುತ್ತಾ ಅನ್ನುವಂಥ ಆತಂಕ ಸಾಕಷ್ಟು ಜನರಿಗೆ ಇದೆ. ಪ್ರಜ್ವಲ್ ರೇವಣ್ಣ ಕಳೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡಿ SIT ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ಸಂಗ್ರಹಿಸಿ ನಂತರ ಕೋರ್ಟಿಗೆ ಅದನ್ನು ಹಾಜರುಪಡಿಸಬೇಕು. ಜೊತೆಗೆ ಈ ಪ್ರಕರಣದಲ್ಲಿ ಯಾರೆಲ್ಲ ದೂರುದಾರರಿದ್ದಾರೋ ಅವರ ವಿಚಾರಣೆಯನ್ನು ಕೂಡ ಮಾಡಬೇಕು. ಹೀಗಾಗಿ ಇನ್ನಷ್ಟು ದೂರುಗಳು ಬಂದು ಇನ್ನಷ್ಟು ಈತನ ಮೇಲೆ ಆರೋಪಗಳು ಹೆಚ್ಚಾದಲ್ಲಿ, ಅಂದರೆ ಸುಮಾರು 2976 ಜನ ಇದ್ದಾರಲ್ಲ ಸಂತ್ರಸ್ತೆಯರು, ಅವರಷ್ಟು ಜನರಲ್ಲಿ ಒಂದು ಅರ್ಧಕ್ಕರ್ಧ ಜನ ಬಂದು ಏನಾದರೂ ದೂರು ಕೊಟ್ಟರೆ ಈತ ಮಾತ್ರ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯುವಂತೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಕೋರ್ಟ್ ಕೂಡ ಈತನಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸೋದ್ರಲ್ಲೂ ಕೂಡ ಡೌಟೇ ಇಲ್ಲ.
ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿ ಅವಧಿ ಜೂನ್ 6ಕ್ಕೆ ಅಂತ್ಯಗೊಳ್ಳುತ್ತೆ. ಬಳಿಕ SIT ಪುನಃ ಇವನನ್ನು ಕೋರ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಮತ್ತೆ ವಶಕ್ಕೆ ಪಡೆಯುವಂಥ ನಿರೀಕ್ಷೆ ಇದೆ. ಇನ್ನು ಭವಾನಿ ರೇವಣ್ಣಗೆ ಈಗಾಗಲೇ SIT ಅಧಿಕಾರಿಗಳು ಬಲೆಯನ್ನು ಬೀಸಿದ್ದು, ಭವಾನಿ ರೇವಣ್ಣ ಸಿಕ್ಕಿದ್ರೂ ಕೂಡ ಈ ಪ್ರಕರಣಕ್ಕೆ ಮತ್ತಷ್ಟು ಆಯಾಮಗಳು ತಿರುವುಗಳು ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂತ ಹೇಳಿದ್ರೆ ಆಯಮ್ಮನ ಪಾತ್ರನೂ ಕೂಡ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನೋದು ಕೂಡ ಸತ್ಯ. ಹೀಗಾಗಿ ಯಾವ ಮೂಲದಿಂದ ಈ ಮೊಬೈಲ್ ಮತ್ತು ಇತರ ಸಾಕ್ಷಿಗಳನ್ನು ಸಂಗ್ರಹಿಸೋಕ್ಕೆ ಸಾಧ್ಯನೋ ಅವೆಲ್ಲ ಕೆಲಸವನ್ನು ಕೂಡ ನೀಟಾಗಿ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ಪ್ರಜ್ವಲ್ ರೇವಣ್ಣ ಇಲ್ಲಿ ಏನೇ ಮಾಡಿದ್ರೂ ಕೂಡ ಆತ ಲಾಕ್ ಆಗದೇ ಇರುವಂಥ ತಂತ್ರಗಾರಿಕೆಗಳನ್ನೇ ಈಗಾಗಲೇ ವಕೀಲರ ಜೊತೆಗೆ ಚರ್ಚಿಸಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಸ್ಟೇಟ್ಮೆಂಟನ್ನು ಕೊಡಬೇಕು, ಯಾವ ಸ್ಟೇಟ್ಮೆಂಟನ್ನು ಕೊಡಬಾರ್ದು, ಏನು ಮಾಡಬಾರ್ದು, ಇದರ ಬಗ್ಗೆ ಸ್ಪಷ್ಟವಾದಂತಹ ಒಂದಷ್ಟು ನಿರ್ದೇಶನವನ್ನು ಪಡೆದುಕೊಂಡು ಅದೇ ರೀತಿ ವರ್ತನೆಯನ್ನು ಮಾಡ್ತಿದ್ದಾನೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ ಈತನ ಕಳ್ಳಾಟದ ಬಗ್ಗೆ, ಈತನ ಮೊಬೈಲ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.